ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುರಳಿ ಕೃಷ್ಣಲ KS ಸೆಕ್ಷನ್ಗೆ ಸ್ವಾಗತ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ, ತಮ್ಮನೆಲ್ಲ ಹಾಕಿರೋ ಹಾಗೆ ಇವತ್ತು ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಚಪಾತಿನೂ ಬದನೆಕಾಯಿ ಎಣ್ಣೆ ಪಲ್ಯ ಮಾಡ್ತಾಯಿದ್ವಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ಅಮ್ಮ ಚಪಾತಿ ಹಿಟ್ಟು ಕಲಿಸಿಡ್ತಾ ಇದ್ದಾರೆ. ಯಾಕಂದರೆ ಹಾಫ್ ಆನ್ ಅವರ್ ಮುಂಚೆನೇ ಕಲಿಸಿಟ್ರೆ ಚೆನ್ನಾಗಿ ಸ್ಮೂತಾಗಿರುತ್ತೆ ಚಪಾತಿ ಅಂತ ಹೇಳ್ಬಿಟ್ಟು ಕಲಿಸಿಡ್ತಾ ಇದ್ದಾರೆ. ಈಗ ನಾನು ಬದನೆಕಾಯಿ ಎಣ್ಗಾಯಿ ಮಾಡಲಿಕ್ಕೆ ಬದನೆಕಾಯಿ ಎಲ್ಲ ತೊಗೊಂಡಿದ್ದೀನಿ ನೋಡಿ. ಮತ್ತು ಇದಕ್ಕೆ ಏನೇನು ಬೇಕು ಎಲ್ಲ ಸಾಂಬಾರು ರೆಡಿ ಮಾಡಲಿಕ್ಕೆ ನಾನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಆವಾಗಲೇ ಸಮಯ ಒಂದು 8:15 ಆಗಿತ್ತು. ಯಾಕಂದರೆ ಮನೆಯದು ಕೆಲಸ ಎಲ್ಲ ಮುಗಿಸೋದಕ್ಕೆ ಅಷ್ಟು ಟೈಮ್ ಆಗಿತ್ತು ನೋಡಿ. ಅಮ್ಮ ಎಲ್ಲ ಚಪಾತಿ ಆಲ್ರೆಡಿ ಎಲ್ಲ ಕಲಸಿಟ್ಟಿದ್ದಾರೆ ಪೂರ್ತಿ. ಅದೀಗ ಅದನ್ನು ಮುಚ್ಚಿಟ್ಬಿಟ್ಟು ಸಾಂಬಾರಿಗೆ ರೆಡಿ ಮಾಡ್ಕೊತೀವಿ. ಅಮ್ಮನಿಗೆ ಕಾಲು ಆಪ್ರೇಷನ್ ಆಗಿದೆ. ಹಾಗಾಗಿ ಅವರು ಏನೇ ಕೆಲಸ ಮಾಡಿದ್ರು ಕಾಲು ನೋವು ಬರುತ್ತೆ ಅಂತೇಳಿ ಕಾಲನ್ನ ಈ ಥರ ಚಾಚ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಯಾರೇನು ಅಂದ್ಕೋಬೇಡಿ. ಬಿಸಿಲು ಈಗ ಅಮ್ಮ ಎಲ್ಲ ಜೋಡಿಸ್ಕೊಟ್ಟಿದ್ದಾರೆ ಸಾಂಬಾರಿಗೆ. ನಾನು ಜಾರ್ಗೆ ಮಿಕ್ಸಿ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇಷ್ಟೇ ನಾವು ಸಾಂಬಾರಿಗೆ ಹಾಕೋದು ಯಾವಾಗಲೂ. ಹಳ್ಳಿ ಕಡೆ ಏನು ಹಾಕ್ತೀವೋ ಅದೇ ಥರನೇ, ಎಕ್ಸ್ಟ್ರಾ ಏನು ಮಸಾಲೆಗಳು ಹಾಕೋದಿಲ್ಲ. ಇದಕ್ಕೆ ನಾವು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತೀವಿ. ಒಂದೇ ಸಲ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸಿಗೆ ರುಬ್ಬಿಕೊಳ್ತೀವಿ. ನಿಂಗೆ ಕಾಣ್ತದೆಯಾ?
ಹೇಗೆ ಬಂದಿದೆ ಬದನೆಕಾಯಿ ಎಣ್ಗಾಯಿ ಮತ್ತು ಚಪಾತಿ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ